ತೀರ್ಪನ್ನು ವಿರೋಧಿಸುವ ನಾಲಾಯಕ ನಾಯಕರಿಗೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಮಾದಿಗ ಸಮಾಜದ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನಗೊಳಿಸಿ ಕಾರ್ಯರೂಪಕ್ಕೆ ತನ್ನಿ ಚಂದ್ರಕಾಂತ್ ನಾಟಿಕರ್. ಎಸ್ ವೀಕ್ಷಕರೇ, ಕಲಬುರಗಿ ನಗರದಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ವತಿಯಿಂದ ಕೇಂದ್ರ ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ, ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಪರಿಶಿಷ್ಟ ಜಾತಿ ಶೋಷಿತ ಸಮುದಾಯದವರ ಏಳಿಗೆಗಾಗಿ ಕೂಡಲೇ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನಗೊಳಿಸಲು ಸುಪ್ರೀಂ ಕೋರ್ಟ್ ಆದೇಶವನ್ನು ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘದ ವಿಭಾಗೀಯ ಅಧ್ಯಕ್ಷ ಚಂದ್ರಕಾಂತ್ ನಾಟಿಕಾರ್ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಕೂಡಲೇ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನಗೊಳಿಸಲು ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿಗೆ ತರಬೇಕು ಎಂದರು. ಇದೇ ಸಂದರ್ಭದಲ್ಲಿ ಮಾದಿಗ ಸಮಾಜದ ಹಿರಿಯ ಮುಖಂಡ ದಶರಥ್ ಕಲಗುರ್ತಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ನ್ಯಾಯಾಲಯ ತೀರ್ಪು ನೀಡಿದ್ರು, ಅದರಂತೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ನಡೆದುಕೊಳ್ಳುತ್ತಿಲ್ಲ. ಈಗಾಗಲೇ ಆಂಧ್ರ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಮಾದಿಗರ ಹೋರಾಟಕ್ಕೆ ಬೆಲೆ ಬಂದಂತಾಗಿದೆ. ಯಾಕಂದ್ರೆ ನ್ಯಾಯಾಲಯದ ತೀರ್ಪಿಗೆ ಬೆಲೆ ಕೊಟ್ಟು ಜಾರಿಗೆ ಮಾಡುತ್ತೇವೆ ಎಂದಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ವಿಭಾಗೀಯ ಅಧ್ಯಕ್ಷರಾದ ಚಂದ್ರಕಾಂತ್ ನಾಟಿಕರ್, ಸಿದ್ದಲಿಂಗ ಕಟ್ಟಿಮನಿ, ಸಮಾಜದ ಹಿರಿಯ ಮುಖಂಡರಾದ ದಶರಥ ಕಲಗುರ್ತಿ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಪ್ರಕಾಶ್ ಮಾಳಗೆ, ಮಲ್ಲಪ್ಪ ಮಾದರ್, ಜಾನಪ್ಪ ಶಿವನೂರ್, ಅಶೋಕ್ ಜಗದಾಳೆ, ಸುದರ್ಶನ್ ನಂಬಿ ಸೇರಿದಂತೆ ಸಮಾಜದ ಮಹಿಳೆಯರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ವರದಿ ರಾಜಶೇಖರ್ ಎಸ್ ಮಾತೋಳಿ, ಕಲಬುರಗಿ. ಇಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಸಂಘಟನೆ ವತಿಯಿಂದ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನವನ್ನು ಶೀಘ್ರವಾಗಿ ಜಾರಿಗೆ ತರಲು ರಾಜ್ಯ ಸರ್ಕಾರಕ್ಕೆ ನಾವು ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಸಂಘಟನೆ ವತಿಯಿಂದ ಮತ್ತು ಹಿರಿಯ ಹೋರಾಟಗಾರರ ಸಂಯುಕ್ತ ಆಶ್ರಯದಲ್ಲಿ ಮಾದಿಗರ ಒಂದು ಅಜೆಂಡವೇನೆಂದರೆ ಆಗಸ್ಟ್ 1, 2024 ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ 7 ನ್ಯಾಯಾಧೀಶರ ಪೀಠದ ಒಂದು ಆದೇಶವನ್ನು ಒಳ ಮೀಸಲಾತಿಯ ವರ್ಗೀಕರಣವನ್ನು ಅನುಷ್ಠಾನಗೊಳಿಸಲು ಆಯಾ ರಾಜ್ಯ ಸರ್ಕಾರಕ್ಕೆ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಆ ತೀರ್ಪನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಒಳ ಮೀಸಲಾತಿ ವರ್ಗೀಕರಣದ ಅನುಷ್ಠಾನದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿದಂಥ ಒಂದು ತೀರ್ಪಿನ ಬಗ್ಗೆ ಯಾವುದೇ ಒಂದು ಚಕ್ಕರೆ ಎತ್ತಿರೋದಿಲ್ಲ. ಅದು ಖಂಡಿಸುತ್ತೇವೆ. ಕಾಂಗ್ರೆಸ್ ಪಕ್ಷದ ಚುನಾವಣೆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ತಮ್ಮ ಒಂದು ಪಕ್ಷದ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳು ಸೇರ್ಪಡೆ ಮಾಡಿದರು. ಅದೇ ರೀತಿ ಒಳ ಮೀಸಲಾತಿ ವರ್ಗೀಕರಣವು ಕೂಡ ರಾಜ್ಯದಲ್ಲಿ ನಮ್ಮ ಪಕ್ಷ ಸರ್ಕಾರಕ್ಕೆ ಬಂದರೆ ಕೂಡಲೇ ಅದನ್ನು ನಾವು ಅನುಷ್ಠಾನಗೊಳಿಸ್ತೀವಿ ಎಂದು ರಾಜ್ಯದ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ. ಅದು ಅವರಿಗೆ ನೆನಪದೋ ಇಲ್ಲೋ, ಇವತ್ತಿನ ದಿವಸ ಪ್ರತಿಭಟನೆ ಮುಖಾಂತರ ನಾವು ಮಾನ್ಯ ಸಿದ್ದರಾಮಯ್ಯವರಿಗೆ ನಾವು ಎಚ್ಚರಿಕೆ ಮಾಡ್ತೇವೆ. ತಾವು ನಿಜವಾಗಿ ತಮ್ಮಲ್ಲಿ ಒಂದು ಮಾದಿಗರ ಬಗ್ಗೆ ಕಳಕಳಿ ಇದ್ದರೆ ತಾವು ಕೂಡಲೇ ಒಂದು ವಿಶೇಷ ಸಚಿವ ಸಂಪುಟವನ್ನು ಸಭೆ ಕರೆದು ಮಾದಿಗರಿಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಏನು ಅನ್ಯಾಯ ಆಗಿ ಸುಮಾರು 40 ದಶಕದಿಂದ ನಮ್ಮ ಒಂದು ಮಾದಿಗ ಸಮುದಾಯಕ್ಕೆ ರಾಜ್ಯದಲ್ಲಿ ನಡೆಸುತ್ತಿರುವ ವಿವಿಧ ಪಕ್ಷದ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿ ಸ್ಪಂದಿಸಿದಿಲ್ಲ. ಕಳೆದ 2023ರಲ್ಲಿ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೂ ನಾವು ಇವತ್ತಿನ ದಿನ ಸಹ ನಮ್ಮ ಸಮಾಜದ ಪರವಾಗಿ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಇಲ್ಲಿವರೆಗೆ ಯಾವುದೇ ಸರ್ಕಾರ ಇದ್ದರೂ ಕೂಡ ನಮ್ಮ ಮಾದಿಗ ಸಂಘಟನೆ ಹೋರಾಟದ ಮುಖಾಂತರ ಸಂದರ್ಭದಲ್ಲಿ
ಎಲ್ಲಾ ಸರ್ಕಾರಗಳು ಕಾನೂನು ಅಡೆತಡೆ ಅಂತಕ್ಕಂಥ ಒಂದು ವಿಷಯವನ್ನು ಹೇಳಿ ಜಾರ್ತಾ ಇದ್ರು. ಇವತ್ತು ಒಂದು ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಆ ತೀರ್ಪಿದಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಡ್ಕೋತಿಲ್ಲ ಅಂತಕ್ಕಂಥ ಒಂದು ನಮ್ಮ ಗಂಭೀರ ಆರೋಪ. ಯಾಕಂದ್ರೆ ಈಗಾಗಲೇ ಆಂಧ್ರ ಮತ್ತು ಹರಿಯಾಣದಲ್ಲಿ ನಮ್ಮ ಮಾದಿಗರ ಹೋರಾಟಕ್ಕೆ ಬೆಲೆ ಬಂದಂತಾಗಿದೆ. ಈಗಾಗಲೇ ಆಂಧ್ರ ಮುಖ್ಯಮಂತ್ರಿಗಳು ಮತ್ತು ಹರಿಯಾಣ ಮುಖ್ಯಮಂತ್ರಿಗಳು ನಮ್ಮ ನ್ಯಾಯಾಲಯದ ತೀರ್ಪಿಗೆ ಒಪ್ಪಿ ಸ್ವಾಗತ ಮಾಡುವುದರೊಂದಿಗೆ ಅವರು ಆಶ್ವಾಸನೆ ನೀಡಿದರೆ ನಾವು ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥದ್ದು. ಆದ್ರೆ ಕರ್ನಾಟಕದಲ್ಲಿ ಪ್ರಾರಂಭವಾದ ಈ ಹೋರಾಟ ನಮ್ಮ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮನ್ನ ಮಾದಿಗರು ಹುರಿದುಂಬಿಸಿ ಮಾತಾಡ್ತಕ್ಕಂಥದ್ದು ಹಲವಾರು ಉದಾಹರಣೆಗಳಿದ್ದಾವೆ. ನಾನು ನಿಮ್ಮ ಬೆಂಬಲಕ್ಕಿದ್ದೀನಿ, ನಾನು ನಿಮ್ಮ ಪರವಾಗಿದ್ದೀನಿ ಅಂತಕ್ಕಂಥ ಹೇಳಿಕೆಗಳನ್ನು ಹಲವಾರು ರೀತಿಯಲ್ಲಿ ಕೊಟ್ಟಿದ್ದಾರೆ. ಆದರೆ ನಿನ್ನೆ ನಡೆದಂತ ಒಂದು ನಮ್ಮ KH ಮುನಿಯಪ್ಪರು ಮತ್ತು RV ತಿಮ್ಮಪ್ಪರು, H ಆಂಜನೇಯವರು ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಾಗ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಒಂದು ಉತ್ತರ ನೀಡಿದ್ದಾರೆ. ನಾನು ಈಗಾಗಲೇ ಕೇಂದ್ರದ ವರಿಷ್ಠರನ್ನು ಕೇಳಿ ಇದನ್ನು ನಾನು ನಿಮ್ಮ ಬೆಂಬಲಕ್ಕೆ ನಾನು ಇದ್ದೀನಿ, ನಾನು ಯಾವತ್ತೂ ಇರೋದಿಲ್ಲ, ನಾನು ಕೇಂದ್ರ ವರಿಷ್ಠರನ್ನು ಭೇಟಿ ಮಾಡ್ತೀನಿ ಅಂತಕ್ಕಂಥದ್ದು ಗಾಡಿ ಮೇಲೆ ದೀಪ ಇಟ್ಟಂತೆ ಅಡ್ಡಗಾಡಿ ಮೇಲೆ ದೀಪ ಇಟ್ಟಂತೆ ಹೇಳಿಕೆ ನೀಡುತ್ತದೆ ಸರಿಯಲ್ಲ ಅಂತಕ್ಕಂಥದ್ದು. ನಿಜವಾಗ್ಲೂ ನೀವು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗೆ ಆಗಿದ್ದೇ ಆದ್ರೆ ಮಾತಿಗೆ ತಕ್ಕಂತ ನಡೀತಿದೆ ಅಂತಕ್ಕಂಥ ಮುಖ್ಯಮಂತ್ರಿಗಳು ಆಗಿದ್ದೇ ಆದ್ರೆ ಈಗಾಗಲೇ ತಾವು ಹಲವಾರು ಬಾರಿ ಹೇಳ್ತೀರಿ ಬಿಟ್ಟಿ ಭಾಗ್ಯಗಳ ಬಗ್ಗೆ. ನಾನು ನಡೆದಂತೆ ನಡೆದುಕೊಳ್ತೀನಿ ಅಂತಕ್ಕಂಥ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇದು ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ನಾನು ಒಂದು ಸರ್ಕಾರ ಬಂದಿದ್ದೆ ಆದರೆ ನಾನು ಸದಾಶಿವ ಆಗದ ವರದಿ ಪರವಾಗಿದ್ದೀನಿ, ನಿಮ್ಮ ಬೇಡಿಕೆಯನ್ನು ಈಡೇರಿಸಿದೆ ಅಂತಕ್ಕಂಥ ಹೇಳಿಕೆ ನೀಡ್ತೀರಿ. ಆದರೆ ಈಗ ಮಾತಿಗೆ ತಪ್ಪಂತ ಸಿಎಂ ಅಂತಕ್ಕಂಥ ನಾವು ಕರಿಬೇಕಾಗ್ತದೆ. ಆದ್ರೆ ನೀವು ನಿಜವಾಗ್ಲೂ ಮಾತಿಗೆ ತಕ್ಕಂತ ಹಿಡಿದಕ್ಕಂತ ಮುಖ್ಯಮಂತ್ರಿ ಆಗಿದೆ. ಆದ್ರೆ ಇವತ್ತಿನ ದಿವಸ ನ್ಯಾಯಾಲಯ ತೀರ್ಪು ಕೊಟ್ಟಂತದ್ದು ಸ್ವಾಗತಿಸಿ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಇಡೀ ಭಾರತ ದೇಶದಲ್ಲಿ ಮೊದಲನೇ ಮುಖ್ಯಮಂತ್ರಿನೇ ಮಾಡಿದ್ದನು ಅಂತಕ್ಕಂಥದ ಒಂದು ಮೆಸೇಜ್ ಕಳಿಸ್ಬೇಕಾಗಿತ್ತು. ಆದ್ರೆ ತಮ್ಮ ನಿಲುವೇನಂತಕ್ಕಂಥ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಮಾದಿಗರ ಶಕ್ತಿ ಏನಂತಕ್ಕಂಥ ತೋರಿಸ್ಬೇಕಾಗ್ತದೆ. ನೀವು ನಿಜವಾಗ್ಲೂ ನಮ್ಮ ಒಳ ಮೀಸಲಾತಿ ಜಾರಿ ಮಾಡಿ ನಮಗೆ ನ್ಯಾಯ ಕೊಡ್ತಕ್ಕಂಥ ನಂಬಿಕೆಯಿಂದ ಇನ್ನೂ ಕೂಡ ತಮಗೆ ರಿಕ್ವೆಸ್ಟ್ ಮಾಡಿ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಒಂದ್ ವೇಳೆ ನಾವು ಮಾದಿಗರ ಸಿಟ್ಟಿಗೆದ್ದು ತಮ್ಮ ಮನೆಗೆ ನುಗ್ತಕ್ಕಂಥ ಕೆಲಸ ಮಾಡಿದೆ ಆದ್ರೆ ನೀವು ಕೂಡ ಮುಖ್ಯಮಂತ್ರಿ ಸ್ಥಾನ ಇಳಿಬೇಕಾಗ್ತಕ್ಕಂಥ ರಾಜ್ಯದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದಲಿತ ನಾಯಕರೇ ಈ ಒಂದು ನ್ಯಾಯಾಲಯದ ತೀರ್ಪಿನ ವಿರೋಧ ಹೇಳಿಕೆ ಕೊಡೋದು ಸರಿಯಾದಂತದಲ್ಲ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ, ಅದು ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಇವತ್ತು ದಲಿತರನ್ನು ತುಳಿತಕ್ಕಂಥದ್ದು. ನೀವು ನಿಜವಾಗ್ಲೂ ಕೆನೆಪದರಿಗೋಸ್ಕರ ವಿರೋಧ ಮಾಡ್ತಕ್ಕಂಥ ಆದರೆ ನೀವು ನಿಜವಾಗ್ಲೂ ದಲಿತ ಆಗಿದ್ದೆ ಆದರೆ ಯಾರೇ ಇರ್ಬೋದು, ಅವರು ಎಂಥವರೇ ಇದ್ರು ಕೂಡ ತಾವು ಬಲಿಷ್ಠ ಆಗಿದ್ದೆ ಆದರೆ ಮೀಸಲಾತಿ ಬಿಡಬೇಕು ಅಂತಕ್ಕಂಥದ್ದು ಈ ತಮ್ಮ ಪತ್ರಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತೇನೆ. ನೀವು ನಿಜವಾಗ್ಲೂ ದಲಿತರ ಮೇಲೆ ಆಸೆಗಳು, ದಲಿತರ ಒಂದು ಅವರ ಬಗ್ಗೆ ಕಾಳಜಿ ಇದ್ದಿದ್ದೆ ಆದರೆ ತಾವು ಕೆನೆಪದರು ವಿಷಯದ ಬಗ್ಗೆ ಚರ್ಚೆ ಮಾಡಬಾರ್ದು. ತಾವು ಕೂಡ ಬಲಿಷ್ಠ ಆಗಿರಿ. ಮುಂದೆ ನಮ್ಕಂತ ಎಷ್ಟೋ ಜನ ಮುಸುರಿ ತಿಕ್ಕಂತಕ್ಕಂಥದ್ದು ತಿಪ್ಪೆ ಆಯ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ಮೀಸಲಾತಿ ಸಿಗ್ತಾ ಇಲ್ಲ. ತಾವೆಲ್ಲರೂ ನಿಜವಾಗ್ಲೂ ನೀವು ದಲಿತರೇ ಆಗಿದೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗಿದೆ ಆದರೆ ನೀವು ಎಲ್ಲ ಮೀಸಲಾತಿಗೆ ರಿಸೈನ್ ಮಾಡಿ ಜನರಲ್ ಫೈಟ್ ಮಾಡ್ತಕ್ಕಂಥ ಕೆಲಸ ಮಾಡ್ಲಿ. ಇಲ್ಲಾಂದ್ರೆ ನಾವೇ ದಲಿತರೇ ನಿಮ್ಮ ವಿರುದ್ಧ ನಿಲ್ತಕ್ಕಂಥ ಕೆಲಸ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಮ್ಮ ನಾಯಕರು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಶರಥ್ ಕಲವರ್ತಿ ಅಂತ.